ನಮ್ಮಯ ದೇಶ ನಾಡು ನಾಡಿನ ಗಣಗಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಕೃಷ್ಣಮಲ ಪ್ರಭೆ ಹರೇವನಾಡು ಕೃಷ್ಣಮಲ ಪ್ರಭೆ ಹರೇವನಾಡು ನಾಡು ನಾಡಿನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ನಾಡು ನಾಡಿನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ನಾಡು ನಾಡಿನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ रमणीय जटाकलापं गौरी निरंतर विभूषित वामभागं नारायण प्रिय
ಶಿವನ ಸತಿಯಾದ ಪಾರ್ವತಿ ದೇವಿ ಷಣ್ಮುಖನಂತ ಮಗನಿಗೆ ಜನ್ಮ ನೀಡಿ ಅಂದಿನ ರಾಕ್ಷಸನ ಸಂಹಾರ ಮಾಡಿದಂತೆ ಇಂದಿನ ಈ ರಾಕ್ಷಸನ ಸಂಹಾರಕ್ಕಾಗಿ ಅಂಥ ಮಗನನ್ನು ನನ್ನ ಮಡಿಲಲ್ಲಿ ಕರುಣಿಸಿಕೊಡು ಅಂತ ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆ ತಾಯಿ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ನಮನಗಳು. ಜಯಶ್ರೀ, ಜಯಶ್ರೀ, ಪರಮ ಪತಿವ್ರತೆ ಆದ ನೀನು ಈ ಪರಾಶಕ್ತಿ ಪರಮೇಶ್ವರಿ ತಾಯಿ ಮುಗಿಸಿದೆಯಾ? ಪೂಜೆ ಮುಗಿದು ಬನ್ನಿ ಸ್ವಾಮಿ. ಪಾವನ ಮೂರ್ತಿ ಆತಗಿದ್ದು ಆ ತಾಯಿಗೆ ನಮಸ್ಕರಿಸಿ ಅದು ತೆಗೆದುಕೊಳ್ಳಿ. ಎದ್ದೇಳು ಜಯಶ್ರೀ, ಸದಾ ಜಯದ ಹಾದಿಯನ್ನೇ ಹಿಡಿಯುತ್ತಿರುವ ನಿನ್ನ ಕನಸು ನನಸಾಗದು. ಕುಸುಮದಂತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಸದಾ ಭಕ್ತಿಯಿಂದ ಆತನಾಗಿ ಮನೆಯ ಕೀರ್ತಿ ನಿನ್ನಿಂದ ಬೆಳಗಲಿ. ಸ್ವಾಮಿ, ಎಂತ ಶಕ್ತಿ ಯುಕ್ತಿ ಆಶೀರ್ವಾದ ಮಾಡ್ತೀರಿ ನೀವು. ನಿಮ್ಮಿಂದ ಇಂಥ ಆಶೀರ್ವಾದ ಪಡೆದುಕೊಂಡು ನಿಮ್ಮ ಕೈ ಹಿಡಿದ ನಾನೇ ಭಾಗ್ಯಶಾಲಿ. ಹೇಳಿ, ನಿಮ್ಮದೇನೇ ಕಟ್ಟಾಜ್ಞೆ ಇದ್ರೂ ಕೂಡ ನಿಮ್ಮ ಪಾದ ಸಾಕ್ಷ್ಯ ಇದೆಯೋ ನಾನು ನೆರವೇರಿಸಿಕೊಡುವೆ. ಕಟ್ಟಾಜ್ಞೆ ಇದೆ ಜಯಶ್ರೀ, ಕಟ್ಟಾಜ್ಞೆ ಇದೆ. ನನ್ನ ತಮ್ಮನ ಬಾಳು ಬಂಗಾರವಾಗಲಿ ಎಂದು ಕೇಳಿಕೊಳ್ಳುವುದನ್ನು ಮರೆತು ನನ್ನ ತಮ್ಮಂದಿರ ಬಾಳು ಬಂಗಾರವಾಗಲಿ ಎಂದು ಉಚ್ಚರಿಸಿ ಮರ್ತದ್ದನ್ನೆಲ್ಲ ನೆನಪಿಸಿಕೊಂಡು ಬಿಟ್ಟೆ. ಅಷ್ಟೇ. ಈ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ಹೌದು ಜಯಶ್ರೀ, ಭವ್ಯ ಭರತದ ಕನ್ನಡ ಕಸ್ತೂರಿ ನೆಲದಲ್ಲಿ ನನ್ನ ತಾಯಿ ಅವಳಿ ಮಕ್ಕಳನ್ನು ತನ್ನ ಹೊಟ್ಟೆಯಿಂದ ಬೆರೆದು ಹೊಂಕಳ ಹುರಿಕಿತ್ತಾಗ ಆಗ ತಾಯಿ ಚಿಕ್ಕಲಿ ಚೀರಿದ ಸಪ್ಪಳಕ್ಕೆ ಹಾರಿ ಹೋಯಿತು ನನ್ನ ತಾಯಿಯ ಅಲ್ಲಿಂದ ಬಯಸಿದ ನನ್ನಪ್ಪ ರೈಲಿನಲ್ಲಿ ಪ್ರಯಾಣ. ಆನಂತರ ಏನಾಯ್ತು ಸ್ವಾಮಿ? ಆನಂತರ ರೈಲಿನಲ್ಲಿ ತುಂಡರಿಸಿ ಕಳಿಸಿ ಬಿದ್ದಿದ್ದು ನನ್ನಪ್ಪ ನಯನ. ಮುಂದೆ ಅವಳು ಮಕ್ಕಳ ಗತಿ ಏನಾಯ್ತು? ನಾನು ಶಾಲೆಯಿಂದ ಮನೆಗೆ ಬರುವಾಗ ನನ್ನ ಆಪ್ತನೊಬ್ಬನು ಅದರಲ್ಲಿ ಒಂದು ಮಗುವನ್ನು ತಂದು ನನಗೆ ಒಪ್ಪಿಸಿದ. ಅವನೇ ಈಗ ಶಾಂತಿಪುರದ ಕ್ರಾಂತಿವೀರ. ಇನ್ನೊಬ್ಬ ನನ್ನ ಮೈದಿನ ವೀರ ಈಗ ಎಲ್ಲಿದ್ದಾನೆ? ಅವನೆಲ್ಲಿದ್ದಾನೋ, ಯಾರ ಕೈಯಲ್ಲಿ ಸಿಲುಕಿದ್ದಾನೋ, ಹೇಗಿದ್ದಾನೆ ನನಗೊಂದು ತಿಳಿದಿಲ್ಲ ಜಯಶ್ರೀ. ನಾನು 20 ವರ್ಷಗಳ ಕಾಲ ಅದೇ ಚಿಂತೆಯಲ್ಲಿಯೇ ಬರುತ್ತಿದ್ದೇನೆ. ಅವನು ಬದುಕಿದ್ದು ಕೊನೆಗೊಂದು ದಿನವಾದರೂ ನನ್ನ ಬಂದು ಕೈ ಸೇರಲೆಂದು ಆ ದೇವರ ಹತ್ತಿರ ಬೇಡಿಕೊಳ್ತಾ ಇದ್ದೇನೆ ಜಯಶ್ರೀ. ನಿಮ್ಮ ಧರ್ಮ ನಿಷ್ಠೆ ನಿಲುವಿಗೆ ಮೆಚ್ಚಿ ಆ ತಾಯಿ ಖಂಡಿತವಾಗ್ಲೂ ಒಂದು ಗುಡಿ ತೀರುತ್ತಾಳೆ. ಇಲ್ಲಿ ಬನ್ನಿ, ಬಾಜಾರದಿಂದ ತುಂಬಾನೇ ಬೇಸರಗೊಂಡು ಬಂದಿದ್ದೀರಾ. ಮೊದಲು ಸ್ವಲ್ಪ ವಿಷಯ ತೆಗೆದುಕೊಳ್ಳುವಂತೆ. ಈ ನಿನ್ನ ಮಾತು ನಿಜವಿದೆ ಜಯಶ್ರೀ, ನಿನ್ನ ಮಾತು ನಿಜವಿದೆ. ಮಹದಾಯಿ ಹಾಗೂ ಕಳಸಾಬಳ್ಳೂರು ನದಿ ಜೋಡಣೆಗಾಗಿ ನಮ್ಮೆಲ್ಲ ರೈತರು ಒಂದು ಗೂಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಬಂಕರೆ ನೀಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಜನಸಂಧಾನವಿಲ್ಲದ ಮಾರ್ಕೆಟು ರೇಟಿಲ್ಲದೆ ಬಿಕೋ ಎನ್ನುತ್ತೀರಿ. ರೈತ ಬೆಳೆದ ಈರುಳ್ಳಿ ಹಾಗೂ ಮೆಕ್ಕೆಜೋಳದ ಬೆಲೆ ನೆಲ ಕಚ್ಚಿ ಹೋಗಿದೆ. ಇತ್ತ ಕಡೆ ಮಾರ್ಕೆಟಿನಲ್ಲಿ ಮಾರಾಟವಾಗದ ಈರುಳ್ಳಿ ಕೊಳೆತು ನೀರಾಗಿ ಹೋಗಿದೆ. ಇನ್ನು ಮೆಕ್ಕೆಜೋಳದ ರೇಟ್ ಅಂತೂ ಅಧೋಗತಿಯಾಗಿದೆ. ಹೀಗಿರುವಾಗ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬ ಮಾತು ಸತ್ಯವಾಗುವುದು ಯಾವಾಗ ಜಯಶ್ರೀ? ಅದು ಯಾವಾಗ? ಮೊದಲೇ 2 ವರ್ಷ ಬರಗಾಲ ಬಿದ್ದಿದೆ. ಅಂಥದ್ರಲ್ಲಿ ಈ ರೈತ ಬೆಳೆದಿರುವ ಅಲ್ಪ ಸ್ವಲ್ಪ ಬೆಳೆ ಕೂಡ ಹಾಳಾಗಿ ಹೋದ್ರೆ ಈ ರೈತರ ಕಷ್ಟ ಕೇಳಿ ತೀರದಂತಾಗೋದು ಸ್ವಾಮಿ, ಆಗೋದು. ಅದಕ್ಕಾಗಿಯೇ ನಡೀತಾ ಇದೆ ಜಯಶ್ರೀ ಮಹದಾಯಿಯ ಮಹಾಯುದ್ಧ. ಈ ನದಿ ಜೋಡಣೆಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಪ್ಪಿಗೆ ನೀಡಿ ನದಿ ಜೋಡಣೆ ಮಾಡದೆ ಹೋದರೆ ಇಡೀ ರಕ್ತಪಾತವೇ ಹರಿದು ಬಿಡುತ್ತದೆ.
ಬಿಕ್ಕಟ್ಟನ್ನು ಬಗೆಹರಿಸಿಯೇ ಹರಿಸುತ್ತಾರೆ. ಹಾಗಾದ್ರೆ ನರಗುಂದದ 2ನೇ ಬಂಡಾಯದ ಚಳವಳಿಯನ್ನು ಮಹಾದಾಯಿ ನೀರು ಬರೋವರೆಗೂ ನಿಲ್ಲಿಸುವುದಿಲ್ವೇನು? ಇಲ್ಲ ಸ್ತ್ರೀ, ಅದೆಂದಿಗೂ ನಿಲ್ಲುವುದಿಲ್ಲ. ರೈತರ ಹೋರಾಟವೆಂದರೆ ಹರಿಯುವ ನೀರಿದ್ದಂತೆ ನಿಂತ ನೀರಲ್ಲ. ಒಂದು ವೇಳೆ ಆಲದ ಮರವನ್ನು ಅಲುಗಾಡಿಸಬಹುದು, ಆದರೆ ನಮ್ಮ ರೈತರ ನಿಲುವನ್ನು ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಿಲ್ಲ ಜಯಶ್ರೀ, ಸಾಧ್ಯವಿಲ್ಲ. ಮಾತು ಆಡಿದರೆ ಆಯ್ತು, ಮುತ್ತು ಒಡಿದರೆ ಹೋಯ್ತು. ಸರಿ ಸರಿ, ತುಂಬಾ ಹೊತ್ತಾಗಿದೆ, ಬನ್ನಿ ಬಿಸಿ ಬಿಸಿ ಪ್ರಸಾದ ತಿನ್ನೋಣಂತೆ. ಇಲ್ಲೇನದು ಚಿನ್ನ, ಅಡಿಕೆ ಕಡಿದರೆ ಹೋಯ್ತು, ಮಡಿಕೆ ಹೊಡಿದರೆ ಹೋಯ್ತು. ಈ ಪ್ರೀತಿ ಎಂಬ ಬಂದ ಬಯಲಲ್ಲಿ ಮಡಿಕೆ ಹೊಡೆಯುವುದಕ್ಕಿಂತ ಮುಂಚಿತವಾಗಿ ಆಡುವ ನನ್ನ ಬಿಗಿದತ್ತಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ
ಈಗಲಾದ್ರೂ ಬರ್ತೀರಾ ಊಟಕ್ಕೆ? ಜಯಶ್ರೀ, ತಮ್ಮ ಬಂದ ನಂತರ ಒಟ್ಟಿಗೆ ಊಟ ಮಾಡಿದ್ರಾಯ್ತಲ್ಲ. ಅಲ್ಲ, ಅವನು ಮಾರುತೇಶ್ವರ ಜಾತ್ರೆಯಲ್ಲಿ ಏರ್ಪಡಿಸಿದ ಚಕ್ಕರೆ ರೇಸಿಗೆಂದು ಹೋಗಿದ್ದಾನೆ. ಅಣ್ಣ ಅತ್ತಿಗೆ ಬಾರಪ್ಪ ಸಹೋದರ. ಯಾಕಪ್ಪ ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಹಾ ಸಹೋದರ, ಏನಿದು ನಿನ್ನ ಕೈಯಲ್ಲಿ ಬೆಳ್ಳಿ ಕಪ್ಪು ಹಾಗೂ ಬಂಗಾರದ ಕಡೆಗಳು? ಇವುಗಳೆಲ್ಲ ಚಕ್ರಿ ಸ್ಪರ್ಧೆಯಲ್ಲಿ ಗೆದ್ದು ತಂದ ಬಹುಮಾನುಗಳು. ಸಂತೋಷವಾಯ್ತು ಸಹೋದರ, ಸಂತೋಷವಾಯ್ತು. ನಾನು ನಿನಗೆ ಅಣ್ಣನಾಗಿ ಬಂದದ್ದಕ್ಕೂ ಸಾರ್ಥಕವಾಯ್ತು. ಏನಿದು ನಿನ್ನ ಕೊರಳಲ್ಲಿ ಇರುವ ತಾಯ್ತ? ಎಲ್ಲರನ್ನೂ ಸೋಲಿಸಿ ನಿನ್ನ ಚಕ್ಕರಿನ ಮುಂದೆ ಬಂದಿದ್ದೀನು. ಹೌದು ಅತ್ತಿಗೆ, ಹೌದು. ನನ್ನ ಬೆಳವಣಿಗೆ ಸಹಿಸದ ಜನರಿಗೆ ಏನು ಗೊತ್ತು? ನನ್ನ ಹಿಂದೆ ಬಂಡ ಜನರಿದ್ದಾರೆ. ಭಗವಂತ ಇದ್ದಾನೆ, ಇವತ್ತು ಗೊತ್ತಾಯ್ತು. ಈ ಸುಭದ ಸಂಪತ್ತಿಯಲ್ಲಿ ಈ 75 ಹಳ್ಳಿಗಳು ನನ್ನ ಅಧೀನದಲ್ಲಿದೆ ಎಂದು ಕೋಪಿನಿಂದ ಮೆರೆಯುತ್ತಿರುವ ದೇವೇಗೌಡರ ಎತ್ತುಗಳು ಮತ್ತು ನನ್ನ ಎತ್ತುಗಳಿಗೆ ನೇರ ಓಟ ನಡೆದಾಗ ನನ್ನ ಚಕ್ರಿಯ ಕೀಲ ಜಿಗಿದು ನನ್ನ ಚಕ್ರಿ ಬೀಳುವಂತೆ ಮಾಡಿದರು. ಆದರೂ ಈ ಕಚ್ಚದೆಯ ಕ್ರಾಂತಿ ವೀರ ನಿನ್ನ ಮೈದುನ ತಟ್ಟನೆ ನೆಲೆಗೆಳೆದು ಕಿಲೋನು ಗಾಲಿಗೆ ಜೋಡಿಸಿಕೊಂಡು ನನ್ನ ರಾಯಣ್ಣ ಎತ್ತಿನ ದೊಬ್ಬ ಚಪ್ಪರಿಸಿ ಲಕ್ಷ್ಮಣ ಎಂಬ ಎತ್ತಿನ ಬಾಲ ಮುಟ್ಟಿದ ಕ್ಷಣ ನನ್ನೆರಡು ಎತ್ತುಗಳು ನೆತ್ತಿನ ಮೇಲೆ ಬಾಲ ಎತ್ತಿಕೊಂಡು 10 ಸೆಕೆಂಡಿನಲ್ಲಿ ಬಣ್ಣದ ಗೆರೆ ದಾಟಿ ಪ್ರಥಮ ಬಹುಮಾನ ಬಂದ ಹೊತ್ತಿಗೆ ಪ್ರಥಮ ಬಹುಮಾನ ಬಂದ. ಸಂತೋಷವಾಯಿತು ಸಹೋದರ, ಈ ನಿನ್ನ ನದಿ ಕೇಳಿ. ಹಾ ಸಹೋದರ, ಏನಿದು ನಿನ್ನ ಕೊರಳಲ್ಲಿ ಆಯ್ತಾ? ಎಷ್ಟೊಂದು ದೊಡ್ಡದಾಗಿದೆ ಅಲ್ಲ ಅಣ್ಣ, ಇದೊಂದು ವಿಚಿತ್ರ ಸಂಗತಿ. ಚಕ್ಕಡಿ ಸ್ಪರ್ಧೆಯಲ್ಲಿ ಸೋತ ಸೇಡಿಗಾಗಿ ಆ ದುರಂಕಾರಿ ದೇವೇಗೌಡ ಅಂದು ಸಾಯಂಕಾಲ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಂಟನದ ವೀರ ಮಲ್ಲನಿಂದ ನನ್ನ ಹೆಸರುಗೊಂಡು ಕಡವ ಕುಸ್ತಿಗೆ ಬರಬೇಕೆಂದು ಕಣದಲ್ಲಿ ರಣ ಕಾಳೆ ಊದಿಸಿ ಮಾಡಿಸಿದ. ಹೌದೇನು ಸಹೋದರ? ಆಗ ನೀನೇನು ಮಾಡಿದಿ? ಅಣ್ಣ, ನನ್ನ ಆರಾಧ್ಯ ದೈವ ಶ್ರೀ ಪವಾಡ ಬೈಲ ಮಾರುತೇಶ್ವರನನ್ನು ಸ್ಮರಿಸಿಕೊಂಡು ನೀವು ಉಳಿಸಿದ ಕೈತುತ್ತನ್ನು ನೆನೆದು ಸೇಡಿಗೆ ಪ್ರತಿ ಸೇಡೆಂಬ ಶರ್ಟು ಮಾಡಿ ತಕ್ಷಣವೇ ಕಣಕ್ಕೆಳೆದು ಆ ಮಲ್ಲ ನನ್ನೊಡನೆ ಬಡ್ಡಿ ಕೈ ಕೊಡಿರುತ್ತಿರುವುದಾಗಿ ಅವನ ಸೋಲನ್ನೇ ಕರಗಿಸಿ ಅವನ ಎದೆ ಮೇಲೆ ಕಾಲಿಟ್ಟು ಗೆದ್ದು ತಂದನ ನಾಯಿ ರೈತವನ್ನು. ಬಪ್ಪರೆ ಸಹೋದರ, ಬಪ್ಪರೆ. ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬುದನ್ನೆಲ್ಲ ಮರೆತು ನಾವೇ ಕುಂಡರೆಂದು ಚಂದು ತಿರುಗಿ ಮೆರೆಯುತ್ತಿದ್ದ ಆ ಬಂಡರಿಗೆ ಪಾಠ ಕಲಿಸಿಬಿಟ್ಟಿ. ಆದರೆ ನ್ಯಾಯವೇ ನನ್ನ ಉಸಿರೆಂದು ಈ ಊರ ಜನರಿಗೆ ಬದುಕಿ ಬಾಳುತ್ತೇನೆ, ಎತ್ತಿ ಬಾಳುತ್ತೇನೆಂದು ನನಗೆ ಮಾತು ಬರಬೇಕಪ್ಪ. ಒಂದೇ ಕಣ್ಣ, ನಿನಗೆ 1000 ಮಾತು ನಡೆಸಿಕೊಡ್ತೇನೆ, ಕೇಳು. ನಿತ್ಯ ಬೆಳಗುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ, ಪಂಚಮಹಾಭೂತಗಳ ಸಾಕ್ಷಿಯಾಗಿ, ಆ ಶ್ರೀರಾಮಚಂದ್ರನಿಗೆ ಒಂದೇ ಮಾತು ಎಂಬಂತೆ ಈ ನಿನ್ನ ತಮ್ಮನದು ಒಂದೇ ಮಾತನ್ನ, ಒಂದೇ ಮಾತು. ಈ ಕನ್ನಡ ಜಲದ ವಿಷಯದಲ್ಲಿ ಯಾವನಾದರೂ ವಿಷ ಬೆರೆ ಅದನ್ನು ಹೊರಗಿನ ಸತ್ತಾಗಿಸಲು ಮುಂದಾಗಿ ಬಂದರೆ ಅಂಥವರಿಗೆ ನಾನು ವೀರ ಪರಶುರಾಮನಾಗಿ ಕೊಟ್ಟಲೆಯನ್ನು ಹಿಡಿದು ಮುಂದಾಗಿ ಬಂದವರ ಕಾಲ
ನಿತ್ಯ ಸತ್ಯದ ತಲೆ ಮೇಲೆ ಕಾಲಿ ಅಸತ್ಯವೇ ನನ್ನ ಉಸಿರೆಂದು ಮುತ್ತೈದರ ಮುಂಗುಳಿಗೆ ಕೈ ಹಾಕಲು ಬಂದವನ ಕೈಯನ್ನೇ ಬಡವರ ಆಸ್ತಿ ನುಂಗಿ ಸುಮಂಗಲರ ಅಂಗ ಸುಖ ಬಯಸಿ ಈ ಶಾಂತಿಪುರವನ್ನೇ ನಾಶ ಮಾಡಲು ಹೊರಟ ಬಂಡರ ಚಂಡನ್ನು ಆರಿಸಿ ಅವರ ಬಿಸಿ ರಕ್ತವನ್ನೇ ಕುಡಿತೇನೆ. ಅನ್ನ ನ್ಯಾಯ ಧರ್ಮ ಸತ್ಯಕ್ಕೆ ಬೆಲೆ ಕೊಟ್ಟು ನಿನ್ನ ಹೆಸರು ನಾನು ತರದಿದ್ದರೆ ನಾನು ಈ ಊರಿನ ಕ್ರಾಂತಿ ವೀರನೇ ಅಲ್ಲ. ಇದು ನನಗೂ ಸತ್ಯ ಸತ್ಯ. ಎದ್ದೇಳು ಸಹೋದರ, ಎದ್ದೇಳು. ನೀನು ನನಗೆ ತಮ್ಮನಾಗಿ ಜನಿಸಿ ಬಂದದ್ದು ಅದಾವ ಪೂರ್ವ ಜನ್ಮದ ಪುಣ್ಯವೋ ನಾ ಕಾಣೆ. ಸಹೋದರ ಬಾ, ನೀ ಗೆದ್ದು ಬಂದ ಸಂಭ್ರಮದಲ್ಲಿ ನಮ್ಮೊಂದಿಗೆ ಹಾಡಲು. ಎಲ್ರೂ ಸರಿ ಊಟ ಮಾಡೋಣ. ಆಯ್ತು, ನಡೆ ಜಯಶ್ರೀ. ನಿಮ್ಗೆ ಹೊಟ್ಟೆ ಶೋಗಿರ್ಬೇಕು ಬರ್ರಿ.